ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ನಾನು ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದ್ರಲ್ಲಿ ಮಾಡ್ಕೊಂಡು ಒಂಚೂರು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ನಾನು ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದ್ರಲ್ಲಿ ಮಾಡ್ಕೊಂಡು ಒಂಚೂರು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ನಾನು ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದ್ರಲ್ಲಿ ಮಾಡ್ಕೊಂಡು ಒಂಚೂರು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ನಾನು ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದ್ರಲ್ಲಿ ಮಾಡ್ಕೊಂಡು ಒಂಚೂರು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ.
ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅಂತ ಅದನ್ನ ಮಾಡ್ಕೊಂಡು ರುಜು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅಂತ ಅದನ್ನ ಮಾಡ್ಕೊಂಡು ರುಜು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅಂತ ಅದನ್ನ ಮಾಡ್ಕೊಂಡು ರುಜು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗ್ಲಿ, ತನಿಖೆ ಆಗ್ಲಿ, ಹೌದಾ ಇಲ್ವಾ ಗೊತ್ತಾಗ್ಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅಂತ ಅದನ್ನ ಮಾಡ್ಕೊಂಡು ರುಜು ಜಾಸ್ತಿ ಇದೆ ಅಂತ ಹೇಳಿ ಪ್ಲಸ್ ಇದೆ.